ಆರಂಭ. ಆ ತಂದೆ ತಾಯಿಯ ಪ್ರಾರ್ಥನೆ ಅದೇ, ಆ ಊರಿನವರ ಪ್ರಾರ್ಥನೆ ಅದೇ, ಇಡೀ ರಾಜ್ಯದ ಪ್ರಾರ್ಥನೆ ಕೂಡ ಅದೇ. ಈಗಾಗಲೇ 20 ಅಡಿಗೆ ರಕ್ಷಣಾ ಸಿಬ್ಬಂದಿ ತಲುಪಿದ್ದಾರೆ. ಮಗು ರಕ್ಷಣೆಗೆ ಅಡ್ಡಿಯಾಗಿರೋದು ಬಂಡೆಕಲ್ಲು. ನಿಧಾನವಾಗಿ ಆ ಬಂಡೆಕಲ್ಲನ್ನ ಸಿಬ್ಬಂದಿ ಕೊರಿತಾ ಇದ್ದಾರೆ. ಒಂದು ವೇಳೆ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಏನಾದರೂ ಬಂಡೆಕಲ್ಲನ್ನ ಪುಡಿ ಪುಡಿ ಮಾಡಿದ್ರೆ ಆ ಬಂಡೆಕಲ್ಲಿನ ಕಿಡಿ ಮಗುವಿನ ತಲೆಗೆ ತಾಕಬಹುದು, ಮಗುವಿಗೆ ಏಟಾಗಬಹುದು, ಪ್ರಾಣಕ್ಕೆ ಅಪಾಯ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ 18 ಅಡಿ ಆಳದಲ್ಲಿ ಮಗು ಸಿಲುಕಾಕಿಕೊಂಡಿದೆ. ಜೀವನ್ ಮರಣ ಹೋರಾಟ. 20 ಅಡಿಗೆ ಈಗ ರಕ್ಷಣಾ ಸಿಬ್ಬಂದಿ ತಲುಪಿದ್ದಾರೆ. ಈಗ ಕೆಳಗಡೆಯಿಂದ ಮಗುವಿನ ತಲೆಯ ಮುಂಭಾಗದಲ್ಲಿರುವಂಥ ಬಂಡೆಕಲ್ಲು, ಆ ಬಂಡೆಕಲ್ಲನ್ನು ನಿಧಾನವಾಗಿ ಕ್ವ್ಯಾಶ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಬಂಡೆಕಲ್ಲನ್ನು ವೇಗವಾಗಿ ಅಥವಾ ಫೋರ್ಸ್ಫುಲಿ ಹೊಡೆದಿದೆ ಆದರೆ ಅದರ ಕಿಡಿ ಮಗುವಿಗೆ ತಾಗಬಹುದು ಅನ್ನೋ ಕಾರಣಕ್ಕೆ, ಅಥವಾ ಮಗುವಿಗೆ ಅದು ಹಾನಿ ಆಗಬಹುದು ಪ್ರಾಣಕ್ಕೆ ಅನ್ನೋ ಕಾರಣಕ್ಕೆ ನಿಧಾನವಾಗಿ ಹೊಡಿತಾ ಇದ್ದಾರೆ. ಸ್ವಲ್ಪ ಕಾರ್ಯಾಚರಣೆ ಲೇಟ್ ಆಗ್ತಾ ಇದೆ. ಮತ್ತೆ ನೀವು ಕಾಣೋದೇ ಇಲ್ಲ, ಗೊತ್ತಾಗಬೇಕಲ್ಲ. ಹೇಳಿ ಮೇಡಮ್, ನೋಡ್ರಿ ಈಗ ಏನೇನು ಪ್ರೋಸೆಸ್ ಅಂತ? ಈಗ ಅದು ಲಾಸ್ಟ್ ಇದು ಕೊನೆ ಹಂತದರಿ. ಇದು ಮಗುವಿಗೊಂದು ಹೋಗೋಕ್ಕೊಂದು ಪ್ಯಾಸೇಜ್ ಕ್ರಿಯೇಟ್ ಆಗಿದೆ. ಆ ಪ್ಯಾಸೇಜಿಂದ ಮಗುವನ್ನು ಸುರಕ್ಷಿತವಾಗಿ ತೊಗೊಂಡು ಬರ್ತಾ ಇದ್ದಾರೆ. ಈಗ ಆ ವಾಕ್ಯೂಮ್ ಕ್ಲೀನರ್ ಅದೆಲ್ಲ ಧೂಳೆಲ್ಲ ಹೋಗಬಾರ್ದು. ಹೋಗಬಾರ್ದು. ಆಕ್ಸಿಜನ್ ಎಷ್ಟು ಕೊಡ್ತಿದ್ದಾರೆ? ಆಲ್ರೆಡಿ ಅಲ್ಲಿ ಪಿಡಿಯಾಟ್ರಿಷಿಯನ್ ಇದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಈ ಕಡೆಯಿಂದನೂ ಕೊಡ್ತಾ ಇದ್ದಾರೆ. ಅಲ್ಲಿ ಪಿಡಿಯಾಟ್ರಿಷಿಯನ್ ಆಲ್ರೆಡಿ ಅವ್ರು ಏನೇನು ಅದಕ್ಕೆ ವ್ಯವಸ್ಥೆ ಬೇಕೋ ತೊಗೊಂಡು ಎಲ್ಲ ಸಿದ್ಧತೆಯಲ್ಲೇ ಇದ್ದಾರೆ ಅವರು. ನೀವು ಅವ್ರ ತಾಯಿನ ಕರ್ಕೊಂಡು ಹೋಗ್ತಾ ಇದ್ರಿ, ಎಷ್ಟು ಧೈರ್ಯ ತುಂಬಿದ್ರಿ ಅವ್ರಿಗೆ? ಅದೇ ಅದು ಮಗು ಹೆಂಗೂ ಜೀವಂತವಾಗಿದೆ ಅಂತ ಎಲ್ರಿಗೂ ಗೊತ್ತಿತ್ತಲ್ರಿ, ಹಾಗಾಗಿ ಏನೂ ಆಗೋದಿಲ್ಲ, ಆರಾಮಾಗಿ ಬರುತ್ತೆ, ಸ್ವಲ್ಪ ನೀವು ಧೈರ್ಯ ತಗೊಳ್ರಿ ಅಂತ ಹೇಳಿದ್ರಿ. ಎಲ್ಲ ಆರಾಮ ಆಗುತ್ತಲ್ಲ? 100%. ಅದನ್ನೇ ಕಾಯ್ತಾ ಇದ್ರಿ. ಈ ಲಚ್ಚಣ್ಣ ಊರಿನ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಗುರುಗಳ ಆಶೀರ್ವಾದದಿಂದ ಮಗು ಸುರಕ್ಷಿತವಾಗಿ ಮನೆಗೆ ಬರುತ್ತೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಿದ್ದಾರೆ, ಯಾರನ್ನ ಮಾತಾಡ್ತಿದ್ರು ಕೂಡ. ಸೊ ಅದಕ್ಕಾಗಿ ಪೂಜೆ ಪುನಸ್ಕಾರಗಳು ಓಕೆ. ಕೊನೆ ಹಂತ ನಮ್ಮ ವರ್ಕರ್ ಸೆಲ್ಫಿ ತಗೋತಿದ್ದಾರೆ ನೋಡ್ರಿ. ಕೊನೆ ಹಂತ. ಎಸ್, ಹಿಂದೆ ಹೋಗ್ಬೇಕಲ್ಲಿ ಮಣ್ಣು ಉದುರ್ತೈತ್ರಿ ಅಲ್ಲಿ. ಯಾರ್ರೀ ಅವರು? ಎಸ್, ದಯವಿಟ್ಟು ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಸುರಕ್ಷಿತವಾಗಬೇಕು. ನಾವು ಕೂಡ ಹಿಂದೆ ಹೋಗ್ತೀವಿ, ಎಲ್ಲರೂ ಕೂಡ ಹಿಂದೆ ಹೋಗೋಣ. ದಯವಿಟ್ಟು ಮಗುವನ್ನ ಮೇಲ್ಗಡೆ ತೆಗೆದುಕೊಂಡು ಆಂಬುಲೆನ್ಸ್ ಇಡೋವರೆಗೂ ಕೂಡ ಯಾರು ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಎಸ್, ಎಲ್ಲ ಕೆಲಸಗಳು ಮುಗಿದಿದೆ. ಸೆಲ್ಫಿ ತಕೊಂಡು ಬಂದರು ಅವರು, ಬಹಳ ಖುಷಿ. ಸಕ್ಸಸ್. ಈ ಯಶಸ್ವಿಗೋಸ್ಕರನೇ ಎಲ್ಲರೂ ಕೂಡ ಕಾಯ್ತಾ ಇದ್ದರು. ಈ ಯಶಸ್ವಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು. ಈಗ ನೋಡ್ರಿ, ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾವುದೋ ಧೂಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ವಾಕ್ಯೂಮ್ ಮಿಷನನ್ನು ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಧೂಳು ಆಗಬಾರ್ದು. ಯಾವುದೇ ಕಾರಣಕ್ಕೂ ಕಿಂಚಿತ್ತು ಕೂಡ ಮಗುವಿನ ಕಣ್ಣಿಗಾಗಿರ್ಬೋದು, ಬಾಯಿಗಾಗಿರ್ಬೋದು, ಮೂಗಿಗಾಗಿರ್ಬೋದು ಧೂಳು ಹೋಗಲೇಬಾರ್ದು. ನಾವೆಲ್ಲರೂ ಕೂಡ ಧೂಳು ಕುಡಿಯೋಣ, ಆದರೆ ಆ ಮಗುಗೆ ಮಾತ್ರ ಧೂಳು ಹೋಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಅಂತೂ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ನಿರಂತರವಾದ ಕೆಲಸ. ಸ್ವಲ್ಪ ಲೂಸ್ ಕನೆಕ್ಷನ್ಗಳು, ಹಾಗಾಗಿ ಸಮಸ್ಯೆಗಳಾಗ್ತಾ ಇದೆ. ಒಟ್ಟಿನಲ್ಲಿ ಮಗುವನ್ನು ಮೇಲ್ ತೆಗೆಯುವಂಥ ಈ ಸುಸಂದರ್ಭ ಇಂಡಿ ತಾಲೂಕು ಆಸ್ಪತ್ರೆಗೆ ಆ ಮಗುವನ್ನು ಅಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು ಮೊಟ್ಟ ಮೊದಲಿಗೆ. ಅದಾದ ಬಳಿಕ ಏನಾದ್ರು ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಮೇಜರ್ ಅಂತ ಏನಾದ್ರು ಇಶ್ಯೂಸ್ ಇಲ್ಲ, ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಹಾಗೇನಾದರೂ ಕಂಡು ಬಂದಲ್ಲಿ ಮುಂದಿನ ಹಂತದಲ್ಲಿ ಆಸ್ಪತ್ರೆಗೆ ಮಗುವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೆದಿರುವಂಥದ್ದು. ನಿರಂತರವಾಗಿ ರಿಪಬ್ಲಿಕ್ ನಡೆಯ ಬಗ್ಗೆ ವರದಿಯನ್ನು ಮಾಡ್ತಾ ಇರೋದು. ನೆನ್ನೆ ರಾತ್ರಿಯಿಂದಲೂ ಕೂಡ ನಾವು ಕೂಡ ಕೂತು ಜಾಗದಲ್ಲೇ ಕೂತಿದ್ದೀವಿ. ಅವರ ಅದೇನು ತೆಗಿತಾರಲ್ಲ, ಈ ಒಂದು ಕಾರ್ಯಾಚರಣೆ ಮಾಡ್ತಾರಲ್ಲ, ಈ ರೆಸ್ಕ್ಯೂ ಕಾರ್ಯಾಚರಣೆ ಇದೆಯಲ್ಲ, ಅದು ನಾವು ನಿರಂತರವಾಗಿ ನೋಡ್ತಾನೇ ಇದ್ದೀನಿ. ಅದರ ಬಗ್ಗೆ ಇಂಚಿಂಚು ವಿಡಿಯೋಗಳನ್ನ ನಾವು ಕಲೆ ಹಾಕ್ತಾನೇ ಇದ್ದೀವಿ. ಒಟ್ಟಿನಲ್ಲಿ ಆಗ್ತಾ ಇದೆ, ನಿರಂತರವಾಗಿ ಕೆಲಸ ಅಂತೂ ಆಗ್ತಾ ಇದೆ. ಎಲ್ಲವೂ ಕೂಡ ಒಳ್ಳೆಯದಾಗಬೇಕು. ಎಲ್ಲರೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿರೋದು, ನಿರಂತರ ಪರಿಶ್ರಮ. ಅವರ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗಬೇಕು. ಏನೇನು ಬೇಕು ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಟೇಪ್ ಬೇಕಾ ಅವರಿಗೆ, ಏನು ಪೈಪ್ ಬೇಕಾ, ವಯರ್ ಬೇಕಾ, ಆಕ್ಸಿಜನ್ ಬೇಕಾ, ವಾಕ್ಯೂಮ್ ಮಿಷನ್ ಬೇಕಾ, ಏನೇನು ಬೇಕು ಎಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಾವು ಕೂಡ ನಿರಂತರವಾಗಿ
ಇಂಚಿಂಚು ಮಾಹಿತಿ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಮತ್ತು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೇಸಿಗೆ, ನೀರಿಗೂ ಕೂಡ ಹಾಹಾಕಾರ, ನೀರು ಬೇಕು. ಉತ್ತರ ಕರ್ನಾಟಕ ಭಾಗ ಅಂತಂದರೆ ನೀರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ನೀರಿಲ್ಲ, ಬೆಂಗಳೂರಿನಲ್ಲೂ ಕೂಡ ನೀರಿಗೆ ಹಾಹಾಕಾರ. ಅಂಥದ್ರಲ್ಲಿ ಯಾವಾಗಲೂ ಬಿಸಿಲೇ ನೋಡುವಂಥ ಈ ಬಿಜಾಪುರ, ವಿಜಯಪುರದಂಥ ಜಿಲ್ಲೆಗಳು, ಕಲಬುರಗಿ ಅಂಥ ಜಿಲ್ಲೆಗಳು, ಈ ಹುಬ್ಬಳ್ಳಿ ಧಾರವಾಡದಂಥ ಜಿಲ್ಲೆಗಳು, ಈ ರೀತಿಯಾದಂಥ ಜಿಲ್ಲೆಗಳಲ್ಲಿ ನೀರಿಗೆ ಎಷ್ಟು ಕಷ್ಟ ಅಂತಂದರೆ, ಯಾಕಂತಂದರೆ ನೋಡಿ, ಇಲ್ಲೆಲ್ಲ ನೀವು ಬೋರ್ವೆಲಲ್ಲಿ ಕೊರೆಸ್ಬೇಕಂತಂದರೆ ನೋಡಿ, ಈ ಮಲೆನಾಡು ಭಾಗದಲ್ಲಿ ನೀವು ಬೋರ್ವೆಲ್ ಕೊರೆಸ್ತೀನಿ ಅಂತಂದರೆ ಸುಮಾರು 80 ಅಡಿ, 100 ಅಡಿ, 120 ಅಡಿಗೆಲ್ಲ ನೀರು ಸಿಕ್ಬಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ 20 ಅಡಿ, 30 ಅಡಿ, 50 ಅಡಿಗೆ ನೀರು ಸಿಕ್ಕಿರುವಂಥ ಉದಾಹರಣೆ ಉತ್ತರ ಕನ್ನಡದಲ್ಲಿ ಗೌರಿ ನಾಯಕ್ ಅವರು ಗುಂಡಿಯನ್ನು ತೋಡಿ ನೀರು ಬಂದಿದ್ದಂಥ ಉದಾಹರಣೆ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ನೀವು ನೋಡಿದ್ದೀರಿ. ಆದರೆ ಇಂತಹ ಭಾಗಗಳಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಂತೂ ಅದು ಅಸಾಧ್ಯ. ಇಲ್ಲಿ ಬೋರ್ವೆಲ್ ಕೊರೆದ್ರೆ ನೀರು ಬರೋದು ಕಷ್ಟ, ಕೊಳವೆ ಬಾವಿಯಲ್ಲೇ ನೀರು ಬರೋದು ಕಷ್ಟ. ಅಂಥದ್ರಲ್ಲಿ 800 ಅಡಿ ಇವ್ರು ಕೊರೆಸಿದ್ದಾರೆ. 800 ಅಡಿ ಕೊರೆಸಿದ್ರು ಕೂಡ ನೀರು ಬಂದಿಲ್ಲ. ಆಗೇನಾಯಿತು, ಈ ಪಾಯಿಂಟ್ ಮಿಸ್ ಆಯಿತು ಅಂತಂದರು, ಇನ್ನೊಂದು ಪಾಯಿಂಟ್ಗೆ ಹೋದರು. ಈ ಪಾಯಿಂಟ್ ಮಿಸ್ ಆಯಿತು ಅಂತಂದರು, ಇನ್ನೊಂದು ಪಾಯಿಂಟ್ಗೆ ಹೋದರು. ಇನ್ನೊಂದು ಪಾಯಿಂಟಲ್ಲಿ ಹತ್ತತ್ರ ಅಲ್ಲೂ ಕೂಡ ಬೋರನ್ನು ಕೊರೆಸ್ತಾರೆ, ಕೊಳವೆ ಬಾವಿಯನ್ನು ಕೊರೆಸ್ತಾರೆ. ಆಗ ಒಂದು ಇಂತಿಷ್ಟು ಅಡಿಗೆ, ಎಷ್ಟು ಅಡಿಗೆ ನೀರು ಬಂದಿರ್ಬೋದು ಸರ್? ಆಗ ಅದು 130 ಅಡಿಗೆ ನೀರು ಬಂದಿತ್ತು ಸರ್. 130 ಅಡಿಗೆ ನೀರು ಬಂದ್ಬಿಡ್ತಾ? ಪರವಾಗಿಲ್ಲ, ಅದೊಂದು ರೀತಿಯಲ್ಲಿ ಸಂಭ್ರಮ ಅವರಿಗೆ. ಹಾಂ, ಸಂಭ್ರಮ ಸರ್. ನೋಡಿ, ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದರು. ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲಿ ಮಗು ಬಂದು ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಓಕೆ, ಸಾತ್ವಿಕನ ಅದೃಷ್ಟ 20 ಅಡಿಲೇ ಲಾಕಾದ, 17 ಅಡಿಗೆ ಲಾಕಾದ. ಆದರೆ ಕಷ್ಟ ಏನಪ್ಪ ಅಂತಂದರೆ 17 ಅಡಿಗೆ ಏನಾದ್ರು ಲಾಕ್ ಆಗಿ ನಮ್ಮ ಮಲೆನಾಡು ಭಾಗನೋ ಆಗಿದ್ದರೆ ಇಷ್ಟೊತ್ತಿಗೆಲ್ಲ ಒಂದು 3 ಅವರ್ 4 ಅವರ್ ಒಳಗೆಲ್ಲ ಆ ಮಗುನ ತೆಗೆದುಬಿಟ್ಟಿರೋರು. ಆದರೆ ಇಲ್ಲಿ ನೋಡಿ, ಈ ಬಂಡೆ ಇದೆಯಲ್ಲ, ಸುಮಾರು 2 ರಿಂದ 3 ಬಂಡೆಗಳು ಅಡ್ಡಿಯಾಗಿರೋದು. 2 ರಿಂದ 3 ಬಂಡೆಗಳು, ಕಪ್ಪು ಬಂಡೆಗಳು, ಕಡು ಕಪ್ಪು ಬಂಡೆ ಅಡ್ಡಿಯಾಗಿರೋದು. ಆ ಬಂಡೆನ ಅವರು ಕ್ಲಿಯರ್ ಮಾಡೋಷ್ಟರೊಳಗೆ ಸುಸ್ತು ಯಾರು ತೋರಿಸ್ಕೊಳ್ಳಿಲ್ಲ, ಅದು ಸೆಕೆಂಡ್ರಿ. ಸುಸ್ತು ನಮಗೆ ಸುಸ್ತು ಅಂತ ಅನ್ಸ್ಬೋದೇನೋ, ಬಟ್ ಯಾರೂ ಕೂಡ ಸುಸ್ತು ಅಂತ ತೋರಿಸ್ಕೊಳ್ಳಿಲ್ಲ. ರೆಸ್ಟ್ ಮಾಡಿದ್ದು ನಾನು ಒಬ್ಬರು. ಆ ಡ್ರಿಲ್ಲಿಂಗ್ ಮಾಡೋರಂತೂ ಸ್ವಲ್ಪ ಇಟಾಚಿ ತೆಗೆಯುವಾಗ ಒಂದು ಸ್ವಲ್ಪ ನಿಂತಿದ್ರು ಹೊರತು ಬಾಕಿ ಟೈಮಲ್ಲಿ ಅವರು ಕಂಟಿನ್ಯೂಸ್ ಎಫರ್ಟ್, ಕಂಟಿನ್ಯೂಸ್ ರಾತ್ರಿಯಿಂದಲೂ ಕೂಡ ನಿರಂತರ ರೆಸ್ಕ್ಯೂ ಮಾಡಿದ್ದಕ್ಕೆ ನಾವು ಈಗ ಎಲ್ಲೋ ಒಂದು ಕಡೆ ನಾವು ಮಧ್ಯಾಹ್ನದಷ್ಟರಲ್ಲಿ ಸಾತ್ವಿಕನನ್ನು ನಾವು ಮೇಲೆ ತೆಗೆಯುವಂಥ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಎಲ್ಲರ ಪರಿಶ್ರಮದಿಂದ ಈ ರೀತಿಯಾದಂಥ ಒಂದು ಕೆಲಸ ಆಗ್ತಾ ಇರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ಒಟ್ಟಿನಲ್ಲಿ ಸಾತ್ವಿಕ ಜೀವಂತವಾಗಿ ಆಚೆ ಬರಬೇಕು. ಜೀವಂತವಾಗಿ ಆಚೆ ಬಂದರೆ ಇಲ್ಲಿ ನೆರೆದಿರೋರಿಗೆ, ಕೆಲಸ ಮಾಡಿದವ್ರಿಗೆ